ಈಗ ಯಾವೆಲ್ಲ ಕಾರಣಗಳಿಗಾಗಿ ಈ ದರ್ಶನ್ ಆ್ಯಂಡ್ ಟೀಮ್ಗೆ ಈ ಕೊಲೆ ಸುತ್ತಕೊಳ್ಳುತ್ತೆ ಅನ್ನೋದರ ಕೆಲವು ಕಾರಣಗಳನ್ನು ಕೊಟ್ಟಿದ್ದೆ. ಕಿಡ್ನ್ಯಾಪ್ ಕೇಸ್ ಇರ್ಬೋದು, ಹೊಡೆದದ್ದಿರ್ಬೋದು, ಆಮೇಲೆ 30 ಲಕ್ಷ ಕೊಡೋಕೆ ಹೋಗಿದ್ದಿರ್ಬೋದು, ಆಮೇಲೆ ಸಾಕ್ಷ್ಯ ನಾಶ ಮಾಡಿದ್ದಿರ್ಬೋದು, ಆಮೇಲೆ ಮರ್ಮಾರ್ಗಕ್ಕೆ ಹೊಡೆದದ್ದಿರ್ಬೋದು, ಅಲ್ಲೇ ಟವರಲ್ಲಿ ಇದ್ದದ್ದು ಎಲ್ಲವೂ ಇದೆ. ಇನ್ನೊಂದು ಸಾಕ್ಷ್ಯ ಇದೆ. ಆ ಮೊಬೈಲ್ ಸಿಕ್ಕರೆ ರೇಣುಕಾಸ್ವಾಮಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ ರಕ್ಕಸರು. ಈ ಎಲ್ಲ ಸುದ್ದಿಯನ್ನು ನಾನು ನಿಮಗೆ ಲುಮಿನೋ ಸ್ಟುಡಿಯೋದಿಂದ ಕೊಡ್ತಾ ಇದ್ದೀನಿ. ಬನ್ನಿ, ಆ ಮೊಬೈಲ್ ಒಂದು ಸಿಕ್ಕಿದ್ರೆ ಇವ್ರಿಗೊಂದು ಹುಚ್ಚಿದೆ. ಅಂದರೆ ನಾವು ಒಂದು ಪೊಲೀಸು ಅಂತ, ಡಿ ಗ್ಯಾಂಗು, ಈ ದಾವೂದ್ ಇಬ್ರಾಹಿಂ ಟೀಮ್ಗೂ ಆ ಒಂದು ಅಭ್ಯಾಸ ಇದೆ. ಅಂದರೆ ಇವರು ಏನು ಜನಗಳ ಪರವಾಗಿರುವಂಥದ್ದು, ಏನು ಕತೆ ಇದು? ಇಲ್ಲಿ ಪೊಲೀಸರು ಅನ್ನೋದು ಇಲ್ಲೂ ಆಗಿದ್ದಾರೆ. ಅವನು ಹೊಡೆಯೋದು, ಒಬ್ಬ ರೆಕಾರ್ಡ್ ಮಾಡೋದು, ಅವನು ಹೊಡೆಯೋದು, ಒಬ್ಬ ರೆಕಾರ್ಡ್ ಮಾಡೋದು. ಈಗ ಅದು ಸಿಕ್ಕಾಕೊಳ್ಳತ್ತೆ. ರೇಣುಕಾಸ್ವಾಮಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ ರಕ್ಕಸರು. ರೇಣುಕಾಸ್ವಾಮಿಗೆ ಒಂದು ಸುತ್ತು ಹೊಡೆದ ದರ್ಶನ್ ಕೂಡ ಹೊಡೆದಿದ್ದಾರಂತೆ. ದರ್ಶನ್ ತೆರಳಿದ ಬಳಿಕ ಅಕ್ಷರಶಃ ಕುಡಿಯೋದು ಹೊಡೆಯೋದು, ಕುಡಿಯೋದು ಹೊಡೆಯೋದು. ಅಣ್ಣನಿಗೆ ಇಂಪ್ರೆಸ್ ಮಾಡಬೇಕಲ್ಲ. ಆಮೇಲೆ ವಿಡಿಯೋ ತೆಗೆದು ಅದನ್ನು ತೋರಿಸ್ಲಿಕ್ಕಿದೆ, ಅಣ್ಣ ಹೆಂಗೆ ಹೊಡೆದಿವಿ ನೋಡೋಣ ಅಂತ. ಅಂದರೆ ಭಾಳ ಹತ್ತಿರ ಆಗೋದಕ್ಕೆ ದರ್ಶನ್ ತೆರಳಿದ ಬಳಿಕ ಇವರು ಹೊಡೆದಕ್ಕೆ ಸತ್ತೋಗ್ಬಿಟ್ಟಿದ್ದಾನೆ. ಆದರೆ ಇದೀಗ ಶುರುವಾಗಿದೆ ಆ ಒಂದು ತಿರುಪೆ ಶೋಕಿ. ಏನದು? ಏನು ಮಾಡಿದರೂ ವಿಡಿಯೋ ಮಾಡಿಕೊಳ್ಳೋ ಖಯಾಲಿ ಶೋಕಿ. ಅಂಥದ್ದೇ ಶೋಕಿ ದರ್ಶನ್ಗೆ ಉರುಳಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿಗೆ ಹೊಡೆಯೋ ವಿಡಿಯೋ ಚಿತ್ರೀಕರಣ ಆಗಿದೆಯಂತೆ. ದರ್ಶನ್ ಆಪ್ತನೊಬ್ಬ ವಿಡಿಯೋ ಮಾಡಿದ್ದಾನಂತೆ. ಆ ಮೊಬೈಲ್ಗಾಗಿ ತಡಕಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅದು ಸಿಕ್ಕಿದ್ರೆ ಅಮ್ಮ, ಅಪ್ಪ, ಯಪ್ಪ ಎಲ್ಲ ಬರುತ್ತೆ. ವಿಡಿಯೋ ಮಾಡಿದ ಮೊಬೈಲ್ ಸಿಕ್ಕರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಜಗ್ಗೇಶ್ ಒಂದು ಪಿಕ್ಚರ್ ಇದೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಕರ್ಕೊಂಬರ್ತಾರೆ, ಬ್ಯಾಂಕ್ ಜನಾರ್ದನ್ ಹಿಂದ್ಗಡೆಯಿಂದ ಎಲ್ಲ ಹಂಗಾಗತ್ತೆ. ವಿಡಿಯೋ ಮಾಡಿದ ಮೊಬೈಲ್ ಸಿಕ್ಕರೆ ಜೈಲ್ ಫಿಕ್ಸ್ ಆಗುತ್ತೆ. ಇನ್ನೊಂದು ಕಡೆ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮಗೆ ಅಧಿಕಾರ ಇದೆ ಅಂತಂದರೆ ಬೇಕಾಬಿಟ್ಟು ಕಾನೂನನ್ನು ನಿಮ್ಮ ಇಷ್ಟಕ್ಕೆ ತಿರುಗಿಸೋದಲ್ಲ. ತುಂಬ ಜನ ಕರ್ನಾಟಕದಲ್ಲಿದ್ದಾರೆ, ಅವರು ರಾಜಕಾರಣಿಗಳು ಅಲ್ಲದೇ ಇದ್ದಿರ್ಬೋದು, ಆದರೆ ಕಾನೂನನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಗೊತ್ತಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಬಂದು ಕ್ರೂರವಾಗಿ ಕೊಂದು ಬೀದಿ ಹೆಣ ಮಾಡಿದ ನಟ ದರ್ಶನ್ನನ್ನು ಕೊಲೆ ಕೇಸಿನಿಂದ ಬಚಾವ್ ಮಾಡುವ ಯತ್ನ ನಡೀತಾ ಇದೆಯಂತೆ. ಸಿದ್ದರಾಮಯ್ಯ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಪೊಲೀಸ್ ತನಿಖಾಧಿಕಾರಿಗೆ 128 ಬಾರಿ ಕರೆ ಮಾಡಿರೋದು ಬೆಳಕಿಗೆ ಬಂದಿದೆ. 128 ಬಾರಿ ಬೆಳಕಿಗೆ ಬಂದಿದೆ. ಯಾರು ಆ ಮಂತ್ರಿ? ಈಗ ನಾವು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದರೆ ಅದು ವಿಚಾರಣೆ ಮೇಲೆ ಪರಿಣಾಮ ಬೀರುತ್ತೆ. ನಾನು ನಿನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಆದರೆ ಸಚಿವ ಶಾಸಕನ ಮುಖಾಂತರ ಒತ್ತಡ, ದರ್ಶನ್ ಬಚಾವ್ ಮಾಡಲು ರಾಜಕಾರಣಿಗಳ ಪ್ರಯತ್ನ. ಯಾವ ರೀತಿ ಪ್ರಯತ್ನ? ಪೊಲೀಸರ ಮೇಲೆ ರಾಜಕಾರಣಿಗಳ ನಿರಂತರ ಒತ್ತಡ. ಗೊತ್ತಾಗಲಿ ಅವ್ರು ಯಾರು ಅಂತ ಗೊತ್ತಾಗಲಿ. ದರ್ಶನ್ ರಕ್ಷಿಸಲು ಕಾಂಗ್ರೆಸ್ನ 2 ಸಚಿವರು ಪ್ರಯತ್ನ ಪಡ್ತಾ ಇದ್ದಾರೆ. ಒಬ್ಬರಲ್ಲ, 2. BJP ರಾಜಕಾರಣಿ ಭೇಟಿಯಾದ ದರ್ಶನ್ ಪರ ವ್ಯಕ್ತಿ. ಯಾರು ಆ BJP ರಾಜಕಾರಣಿ, ಅವರ ಪಾತ್ರ ಏನು ಅದನ್ನು ಹೇಳ್ತೀವಿ. ಕೂಡಲೇ ದರ್ಶನ್ರನ್ನು ಹೊರಗೆ ಕರೆತರುವಂತೆ ಮನವಿ. ಯಾಕೆ? ನಿಮ್ಮ ಪ್ರಚಾರಕ್ಕೆ ಬಂದರೆ ಹೊರತರಬೇಕಾ? ನೀವು ಒಳಗೆ ಕೂತ್ಕೊಳ್ಳಿ. ಮರ್ಡರ್ ಕೇಸ್ನಿಂದ ದರ್ಶನ್ ಮುಕ್ತಗೊಳಿಸಲು ಪ್ರಯತ್ನ ಆಗ್ತಾ ಇದೆ ರಾಜಕಾರಣಿಗಳಿಂದ. ತನಿಖಾಧಿಕಾರಿಗಳ ಮೇಲೂ ರಾಜಕಾರಣಿಗಳ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆದರೆ ಪೊಲೀಸರಿಗೆ ಸಲ್ಯೂಟ್. ಶಾಮಿಯಾನ ಹಾಕಿದ್ದಕ್ಕಲ್ಲ, ಈ ರಾಜಕಾರಣಿಗಳನ್ನು ಕೇರ್ ಮಾಡದೇ ಇದ್ದದಕ್ಕೆ. ರಾಜಕಾರಣಿ 128 ಕರೆ ಮಾಡಿದ್ರು ಕೂಡ ಕರೆ ಸ್ವೀಕಾರ ಮಾಡದೆ ತನಿಖೆ ಮಾಡ್ತಾ ಇರೋ ಪೊಲೀಸರು ಹ್ಯಾಟ್ಸ್ ಆಫ್. ಆಗ ಮತ್ತೊಬ್ಬ ಅಧಿಕಾರಿಗೆ ಕರೆ ಮಾಡಿದ ಆ ಮಂತ್ರಿ ಹೆಸರು ಕೆಲವೇ ದಿನಗಳಲ್ಲಿ ಬರುತ್ತೆ. ಒಂದೋ ಊರು ಬಿಟ್ಟು ಓಡೋಡ್ಬೇಕು. ರಾಜೀನಾಮೆ ಕೊಡಿಸೋ ತನಕ ಬಿಡೋದಿಲ್ಲ ಆ ಮಂತ್ರಿನ. ರಾತ್ರಿ ವೇಳೆ ದರ್ಶನ್ ಭೇಟಿ ಮಾಡಲು ಅವಕಾಶ ಕೊಡಿ ಅಂತ ಕೇಳಿದಾನೆ. ಮುಂದೇನು ಮಾಡಬೇಕು ಹೇಳ್ತೀನಿ ಎಂದಿದ್ದಾರಂತೆ ಮಂತ್ರಿ. ನನಗೆ ಅವಕಾಶ ಕೊಡಿ. ಯಾರಯ್ಯ ಮಂತ್ರಿ ಮುಂದೇನು ಮಾಡಬೇಕು ಅಂತ ಹೇಳೋದಕ್ಕೆ? ಇಲ್ಲಿ ಕಾನೂನಿಲ್ವಾ? ಇಲ್ಲಿ ನ್ಯಾಯಾಲಯ ಇಲ್ವಾ? ಮಂತ್ರಿ ಹೇಳಬೇಕು ಏನಾಗಬೇಕು ಅಂತ ಹೇಳಿ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ವೈದ್ಯರ ಮೇಲೆ ಒತ್ತಡ. ಇದು ಮತ್ತೊಂದು ಸುತ್ತಕೊಳ್ಳುತ್ತೆ. ಕೇಸ್ನಿಂದ ತಪ್ಪಿಸಿಕೊಳ್ಳಲು ದರ್ಶನ್ ಬೇರೆ ಬೇರೆ ಜನರ ಬಳಿ ಕೇಳಿದ್ದಾನೆ, ಶತಪ್ರಯತ್ನ ಮಾಡಿದ್ದಾನೆ. ಕೇಸ್ ದಿಕ್ಕು ತಪ್ಪಿಸಲು 5 ಸರೆಂಡರ್ ಮಾಡಿಸಿದ.
30 ಲಕ್ಷ ಕೊಟ್ಟು. ಆದರೆ ದರ್ಶನ್ ನಡೆಸಿದ ಎಲ್ಲ ಪ್ರಯತ್ನ ವಿಫಲ ಆಗತ್ತೆ. ಈ ನಡುವೆ ದರ್ಶನ್ ಬಚಾವ್ ಮಾಡಲು CM ಮೇಲೆ ಒತ್ತಡ ಹೇರಲಾಗತ್ತೆ. ಸಿದ್ದರಾಮಯ್ಯ ಅವರ ಬಳಿ ಪ್ರಭಾವಿ ರಾಜಕಾರಣಿಗಳು ಒತ್ತಡ ಹೇರ್ತಾರೆ. ಆದರೆ ಸಿದ್ದರಾಮಯ್ಯನವರು ಸ್ವತಃ ತಮ್ಮ ಪ್ರಚಾರಕ್ಕೆ ಬಂದಿದ್ದರೂ ಕೂಡ ದರ್ಶನ್ ಮಾತಿಗೆ ಅಥವಾ ದರ್ಶನ್ ಬಚಾವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಕಾನೂನು ಪ್ರಕಾರ ಹೋಗಬೇಕು. ಸೆಲ್ಯೂಟ್ ಸರ್. ಮತ್ತೊಂದು ಕಡೆ ವೈದ್ಯರ ಮೇಲೆ ಒತ್ತಡ ಯತ್ನ. ಸಿದ್ದರಾಮಯ್ಯ ಕೇಳೋದಿಲ್ಲ ಅಂತ ಗೊತ್ತಾಯಿತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಲ್ಲ, ಹೃದಯಾಘಾತದಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಅಂತ ಶರಾ ಬರೆದು ಬಿಡಿ, ಹಾರ್ಟ್ ಅಟ್ಯಾಕ್ನಿಂದ ಸಾವು ಅಂತ ರಿಪೋರ್ಟ್ ಕೊಡಿ, ನಾವು ಹೇಳಿದಂತೆ ವರದಿ ಕೊಟ್ಟರೆ 1 ಕೋಟಿ ಕೊಡ್ತೇವೆ ಅಂತ ಆಮಿಷ ಇದೆಯಂತೆ. ಯಾರು ವೈದ್ಯರ ಮುಂದೆ ಆಫರ್ ಇಟ್ಟಿದ್ದು? ಪ್ರಭಾವಿ ರಾಜಕಾರಣಿ. ಆ ಪ್ರಭಾವಿ ರಾಜಕಾರಣಿಯನ್ನು ಕೆಲವೇ ದಿನಗಳಲ್ಲಿ ಮುಂದಕ್ಕೆ ಬರ್ತಾರೆ. ಯಾರ್ಯಾರೆಲ್ಲ ಪ್ರಯತ್ನ ಪಟ್ಟಿರ್ತಾರೆ ಹೇಳ? BJP, ಕಾಂಗ್ರೆಸ್, JDS ಯಾರೆಲ್ಲ ಪ್ರಯತ್ನ ಪಟ್ಟಿರ್ತಾರೆ? JDS ಹೋಗಿಲ್ಲ ಅನಿಸುತ್ತೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾ ಇರೋದು JDSನವರು ಅಂತಲೂ ಕೂಡ ಒಂದು ಆರೋಪ ಇದೆ. ಯಾಕಂದರೆ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡಿದರು ಅಂತೇಳಿ. ಬನ್ನಿ, ಯಾರ ಪರ ಎಲ್ಲ ಪ್ರಚಾರ ಮಾಡಿದರು, ಯಾರೆಲ್ಲ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಪ್ರಚಾರ ದರ್ಶನ್ ಯಾರಿಗೆಲ್ಲ ಪ್ರಚಾರ ಮಾಡಿದರು? ಸುಮಲತಾ ಅಂಬರೀಷ್ ಕಳೆದ ಬಾರಿ BJP, ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡಿದ್ದು ಕಾಂಗ್ರೆಸ್, ಜಮೀರ್ ಅಹಮ್ಮದ್ ಖಾನ್ ಪರ ಪ್ರಚಾರ ಮಾಡಿದರು DK ಸುರೇಶ್ ಕಾಂಗ್ರೆಸ್, PC ಮೋಹನ್ BJP, ಮುನಿರತ್ನ BJP, ದರ್ಶನ್ ಪುಟ್ಟಣ್ಣಯ್ಯ ಪಕ್ಷೇತರ, ಸ್ಟಾರ್ ಚಂದ್ರು ಕಾಂಗ್ರೆಸ್, ಸತೀಶ್ ರೆಡ್ಡಿ BJP, ಡಾಕ್ಟರ್ K ಸುಧಾಕರ್ BJP. ಇಷ್ಟೆಲ್ಲರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈಗ ನಾವು ಕಲ್ಪಿಸ್ಕೊಳ್ಳಿ, ಊಹಿಸ್ಕೊಳ್ಳಿ ಬಿಡ್ಬೋದು. ಈ ಪ್ರಚಾರ ಮಾಡಿದವರ ಪೈಕಿ ಯಾರಾದರೂ ಶಾಸಕರು, ಯಾರಾದರೂ ಮಂತ್ರಿಗಳು ಫೋನ್ ಮಾಡಿರ್ಬೋದಾ? ಅವರು ಕಾಂಗ್ರೆಸ್ಸಾ BJPಯ ಶಾಸಕರು? ಕೆಲವು ದಿನ ಕಾಯ್ದು ಪತ್ತೆ ಹಚ್ಚೋದಕ್ಕೆ ನಮಗೂ ಗೊತ್ತಿದೆ. ಓಕೆ, ಮುಂದಿನ ಸುದ್ದಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.